ನಮ್ಮಮ್ಮ ನನಗೆ ಇಷ್ಟು ದುಡ್ಡು ಕೊಟ್ಬಿಟ್ಟು ಗೈಸ್. ಏನಕ್ಕೆ ಅಂತ ಗೊತ್ತಾಗಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಲೋ ಗೈಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ ಗೈಸ್. ಇವತ್ತು ನಮ್ಮಮ್ಮ ಅಷ್ಟು ದುಡ್ಡು ಕೊಟ್ಟಿದ್ದು ನೋಡಿ ನನಗೆ ಶಾಕ್ ಆಗುತ್ತೆ. ಸರಿ ಅಂತ ನಮ್ಮಮ್ಮ ಕೊಟ್ಟಿದ್ದು ದುಡ್ಡು ತೊಗೊಂಡು ನಮ್ಮಣ್ಣನ ಕರ್ಕೊಂಡು ಸಂತೆಗಂತ ಹೋದೆ ಗೈಸ್. ಹೋಗ್ತಾ ದಾರಿಲ್ಲ ನಮ್ಮಣ್ಣ ಏನಂದ್ರು ಗೊತ್ತಾ? ಕಾಲ್ ದಾರಿಯಲ್ಲಿ ಬೈಕಲ್ಲಿ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ. ದೇವರಾಣೆಗೂ ನನಗಂತೂ ಅರ್ಥ ಆಗಿಲ್ಲ ಅದೇನು ಹೇಳಿದ್ರು ಅಂತ. ಆದರೆ ಅರ್ಥ ಆಗಿದ್ದು ಒಂದೇ, ನಮ್ಮ ಅಣ್ಣ ಹೋಗ್ತಿದ್ದ ರೇಂಜ್ ನೋಡಿದ್ರೆ ಎಲ್ಲೋ ಒಂದು ಕಡೆ ನನ್ನ ದಬಾಕೋದಂತೂ ಗ್ಯಾರಂಟಿ ಅಂತ ಅರ್ಥ ಆಯಿತು ನನಗೆ. ಆಮೇಲೆ ಸ್ವಲ್ಪನೂ ಆ ಕಡೆ ಹೋಗದೆ ನಮ್ಮ ಹಿಂದೆನೇ ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು ಗೈಸ್. ಯಾಕೆ ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಸಂತೆಗೆ ಆಲ್ರೆಡಿ ನಾವು ರೀಚ್ ಆಗಿಬಿಟ್ಟಿದ್ವಿ ಗೈಸ್. ಈ ಟ್ರಾಫಿಕ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಒಂದೇ ಒಂದು ಸಾಂಗು. ಸಂತೆ ತರಕಾರಿ ನೋಡ್ತಿದ್ರೆ ನನ್ನ ಕಣ್ಗಳು ಮಾತ್ರ ಅಲ್ಲಿರೋ ತಿಂಡಿಗಳನ್ನೇ ನೋಡ್ತಾ ಇತ್ತು ಗೈಸ್. ನಾನು ಕನ್ಸ್ಕೊಂತ ಇದೀನ ಇಲ್ಲ ಸೀರಿಯಸ್ ಅಂತಾನು ನನಗಂತಿಲ್ಲ, ಒಂಥರ ಫುಲ್ ಖುಷಿ ಆಗೋಯ್ತು. ಆಮೇಲೆ ಹೋಗ್ತಿದ್ದಂಗೆ ಎದುರುಗಡೆ ಇದೆಲ್ಲ ಕಾಣಿಸ್ಬಿಡ್ತು ಗೈಸ್. ಇನ್ನು ನಾನು ಬಿಡ್ತೀನಿ, ಮೊದಲೇ ಇದ್ರ ಮೇಲೆ ಕ್ರಶ್ಶು. ಸೊ ನನಗೆ ಅಂತಲ್ಲ ಎಲ್ಲ ಹುಡುಗಿರ್ಗೂ ಓಲೆ ಜುಮ್ಕಿ ಅಂದರೆ ತುಂಬ ಇಷ್ಟ ಗೈಸ್. ಹಾಗೆ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ನಾನು ತೊಗೊಂಡು ಆಮೇಲೆ ಮನೆಯ ಹತ್ರ ಒಂದು ಪ್ಲೇಟ್ ಗೋಬಿ ಕೊಡಿಸು ಅಂತ ಟ್ಯಾಕ್ಸ್ ಹಾಕ್ಬಿಟ್ಟು ಗೋಬಿ ತಿಂದ್ಬಿಟ್ಟು ಮತ್ತೆ ಇನ್ನು ಮಿಕ್ಕಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಸಾಲೆ ಪುರಿ ಕೊಡಿಸು ಅಂತ ಟ್ಯಾಕ್ಸ್ ಹಾಕ್ಬೇಕು ಗೈಸ್. ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಸೊ ಇವತ್ತಿನ ವ್ಲಾಗ್ ಇಷ್ಟ ಗೈಸ್. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.